ಸ್ನೇಹಿತರೆ, ಮಾವಿನಕಾಯಿ ಸೀಸನ್ ಶುರುವಾಗಿದೆ ಅಲ್ವಾ? ಬನ್ನಿ ಇವತ್ತು ನಾವು ಮಾವಿನಕಾಯಿ ಖಾದ್ಯಗಳನ್ನ ಮಾಡೋಣ. ಮೊದಲನೇದಾಗಿ ಸಿಹಿಯಿಂದನೇ ಶುರು ಮಾಡ್ಕೊಳ್ಳೋಣ. ಇದು ಅದ್ಭುತವಾದ ರುಚಿಯಾದ ಮಾವಿನಕಾಯಿ ಜಾಮ್. ಈ ಜಾಮ್ಗೆ ತೋತಾಪುರಿ ಮಾವಿನಕಾಯಿ ತೊಗೊಬೇಕು, ಆವಾಗೇ ರುಚಿಯಾಗಿರುತ್ತೆ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆ ಸಹಿತನೇ ತುರ್ಕೊಬೇಕು. ಈ ತಿನಿಸನ್ನ ನೀವು ಸಿಹಿ ಚಟ್ನಿ ಅಂತ ಅನ್ಬೋದು, ಇಲ್ಲ ಸಿಹಿ ತೊಕ್ಕು ಅಂತ ಅಂದರೂ ಕರಿಬೋದು. ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ಸಹಿತನೇ ಇವಾಗ ತುರ್ಕೊಂಡಿದ್ದೀವಿ. ಇಲ್ಲಿ ನಾವು 2.5 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀವಿ. 2.5 ಮಾವಿನಕಾಯಿಗೆ 3 ಅಚ್ಚು ಬೆಲ್ಲ ತೊಗೊಳ್ಳೋಣ. ಅದನ್ನು ನೀರು ಹಾಕಿ ಕರಗಿಸ್ಕೊಬೇಕಾಗತ್ತೆ. ಬೆಲ್ಲದಲ್ಲಿ ಸ್ವಲ್ಪ ಕಲ್ಲಂಶ ಇರುತ್ತಲ್ಲ, ಅದೆಲ್ಲ ಹೋಗ್ಸೋಕ್ಕೋಸ್ಕರ ಇವಾಗ ನೀರು ಹಾಕಿ ಕರಗಿಸ್ಕೊಳ್ಳೋಣ. ನಿಮಗೆ ರುಚಿಗೆ ಅನುಸಾರವಾಗಿ ಇದರ ಬೆಲ್ಲನ ಸೇರಿಸ್ಕೊಳ್ಳಿ. ಕೆಲವೊಂದು ಮಾವಿನಕಾಯಿ ಹುಳಿ ಇರುತ್ತೆ, ಕೆಲವು ಸಿಹಿ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ದಪ್ಪ ಗಾತ್ರದ ತೋತಾಪುರಿಗೆ 1.5 ಅಚ್ಚು ಬೆಲ್ಲ ಯೂಶಲಿ ಈ ಥರ ಹಾಕ್ಕೊಬೇಕಾಗತ್ತೆ. ಬೆಲ್ಲ ಎಲ್ಲ ಕರಗಿದೆ. ಈಗ ಒಂದು ಪಾತ್ರೆಗೆ ಹಾಕಿ ಶೋಧಿಸ್ಕೊಳ್ಳೋಣ. ಸ್ನೇಹಿತರೆ, ಈ ಮಾವಿನಕಾಯಿ ಜಾಮ್ಗೆ ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ತೀವಿ. ಏನಿಲ್ಲ ಅಂದರೂ ಒಂದು 2ರಿಂದ 3 ಅಷ್ಟೇ ಐಟಮ್ಸ್ ಯೂಸ್ ಮಾಡಬೇಕು. ಸೀಸನ್ ಇದ್ದಾಗ ಆದ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಅಡುಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಜಾಮ್ನ ನಾವು 6 ತಿಂಗಳವರೆಗೂ ಶೇಖರಣೆ ಮಾಡಿ ಇಟ್ಕೊಬೋದು. ಬೆಲ್ಲದ ನೀರನ್ನ ಇವಾಗ ನಾವು ಶೋಧಿಸ್ಕೊಂಡಿದ್ದೀವಿ. ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲದ ನೀರನ್ನ ಸೆಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಮುಂದೆ ಏನಾದರೂ ನಮಗೆ ಸಿಹಿ ಬೇಕು ಅನಿಸಿದ್ರೆ ಹಾಕೊಬೋದು. ಮಿಕ್ಕಿದ್ದ ಬೆಲ್ಲದ ನೀರನ್ನ ಕುದಿ ಬರೋವರೆಗೂ ಇವಾಗ ಕಾಯಿಸೋಣ. ಒಂದೆಳೆ ಪಾಕ, ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ, ಒಂದು ಸ್ವಲ್ಪ ಕುದೀತಾ ಇದ್ದರೆ ಅಷ್ಟು ಸಾಕು. ಅಲ್ಲಿವರೆಗೂ ಇದನ್ನು ನಾವು ಕಾಯಿಸ್ಕೊಬೇಕಾಗತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹಿಂಗೆ ಬಬಲ್ಸ್ ಬಂದಿದೆಯಲ್ಲ, ಇವಾಗ ಪರ್ಫೆಕ್ಟಾಗಿದೆ. ಕಟ್ಟ ಮೀಠ, ಸಿಹಿ, ಖಾರ, ಹುಳಿ ಎಲ್ಲ ಅಂಶಗಳು ಬೇಕು ಅಂದರೆ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ. ಈ ಹಂತದಲ್ಲಿ ನಿಮಗೆ ಖಾರ ಬೇಡ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈ ಖಾರದ ಪುಡಿ ಇದು ಆಪ್ಷನಲ್, ಬಟ್ ನೀವು ಹಾಕಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆ 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಂತರ ನಾವು ತುರಿದಿಟ್ಕೊಂಡಿರೋಂಥ ತೋತಾಪುರಿ ಮಾವಿನಕಾಯಿನ ಇದರೊಳಗಡೆ ಹಾಕೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಬೇಕಾಗತ್ತೆ. ಆವಾಗವಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಏನಾದ್ರು ತಳ ಕಚ್ಚದೇ ಇರಲಿ ಅಂತ. ಬೆಲ್ಲ ಹಾಕಿರೋದ್ರಿಂದ ಈ ಜಾಮ್ ಆರೋಗ್ಯಕರವಾಗೂ ಇರುತ್ತೆ, ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ಬೋದು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೂ ಸ್ವಲ್ಪ ಗಟ್ಟಿ ಕೂಡ ಆಗ್ತಾ ಇದೆ. ನೋಡಿ, ಆಲ್ಮೋಸ್ಟ್ ಇವಾಗ 90% ಈ ಜಾಮ್ ರೆಡಿಯಾಗಿದೆ. ಈ ಹಂತದಲ್ಲಿ 2 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೋಣ. ಹಾಗೂ ನಿಮ್ಮ ಹತ್ರ ಒಣ ಶುಂಠಿ ಪೌಡ್ರ್ ಇದ್ದರೆ ಅದು ಕೂಡ ಉಪಯೋಗಿಸ್ಕೊಬೋದು. ಇವತ್ತು ನಮ್ಮ ಮನೇಲಿ ಶುಂಠಿ ಪೌಡ್ರ್ ಇರಲಿಲ್ಲ, ಬರೀ ನಾವು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀವಿ. ಇದರಿಂದ ನೋಡಿ ನಮ್ಮ ಡೈಜೆಷನ್ಗೂ ಎಷ್ಟು ಉಪಯೋಗ ಆಗುತ್ತೆ. ಪುಡಿ ಹಾಕಾದ್ಮೇಲೆ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಆವಾಗ ಪರ್ಫೆಕ್ಟಾಗಿ ಜಾಮ್ ರೆಡಿ ಆಗುತ್ತೆ. ನೋಡಿದ್ರೆ ಸ್ನೇಹಿತರೆ, ಎಷ್ಟು ಸುಲಭವಾಗಿ 2ರಿಂದ 3 ಐಟಮ್ ಉಪಯೋಗಿಸ್ಕೊಂಡು ಸೂಪರಾಗಿರೋ ಜಾಮ್ ತಯಾರಾಗಿದೆ ಅಲ್ವಾ? ಇಷ್ಟು ತೆಳು ಇದ್ದಾಗೇನೆ ಸ್ಟವ್ ಆಫ್ ಮಾಡಿ, ಇಲ್ಲಾಂದರೆ ಜಾಮ್ ಗಟ್ಟಿಯಾಗಿಬಿಡುತ್ತೆ. ಒಂದು ಅಗಲಾಗಿರೋ ತಟ್ಟೆಯಲ್ಲಿ ಹಾಕಿದ್ರೆ ಬೇಗ ತಣ್ಣಗಾಗತ್ತೆ. ನಂತರ ನಾವು ಇದನ್ನು ಬಾಟ್ಲಿನಲ್ಲಿ ಶೇಖರಣೆ ಮಾಡಿ ಇಟ್ಕೊಬೋದು. ನಾನು ಮೊದಲೇ ಹೇಳ್ದಂಗೆ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಇದನ್ನು ಶೇಖರಣೆ ಮಾಡ್ಬೋದು. ಯಾಕಂದರೆ ನಾವು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿರ್ತೀವಲ್ಲ, ಅದರಿಂದ ಇದು ಏನೂ ಕೆಡಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಫ್ರೆಶ್ ಆಗಿದೆ ಇದು ಜಾಮು. ನೋಡ್ತಾ ಇದ್ರಂತೂ ಇವಾಗಲೇ ಬ್ರೆಡ್ಗೋ ಇಲ್ಲಾಂದರೆ ರೊಟ್ಟಿಲಿ ಚಪಾತಿಲಿ ಹಾಕ್ಕೊಂಡು ತಿನ್ಬಿಡೋಣ ಅಷ್ಟು ಆಸೆ ಆಗ್ತಾಯಿದೆ. ತಣ್ಣಗಾದ್ಮೇಲೆ ನೋಡಿ, ಹೀಗೆ ನಾವು ಬಾಟ್ಲಲ್ಲಿ ಹಾಕಿ ಶೇಖರಣೆ ಮಾಡ್ಬೋದು. ನೀವು ಗಮನಿಸಿದರೆ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿಲ್ಲ ಈ ತಿನಿಸಿಗೆ. ಕೇವಲ 4 ಐಟಮ್, ಒಂದು ಬೆಲ್ಲ, ಮಾವಿನಕಾಯಿ, ಸ್ವಲ್ಪ ಜೀರಿಗೆ ಪೌಡ್ರು, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಇಷ್ಟೇ ಹಾಕ್ಕೊಂಡಿದ್ದು. ಬೇಸಿಗೆ ರಜದಲ್ಲಿ ನೀವು ಈ ಜಾಮ್ ತಯಾರಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಸ್ಕೂಲ್ ಶುರುವಾದಾಗ ಬ್ರೇಕ್ಫಾಸ್ಟು ಲಂಚ್ಗೆ ಆರಾಮಾಗಿ ಈ ಥರ ನೋಡಿ ಬ್ರೆಡ್ಗೆ ಜಾಮ್ ಹಾಕ್ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನಿಮಗೂ ಈ ಮಾವಿನಕಾಯಿ ಜಾಮ್ ಅಥವಾ ಈ ಸಿಹಿ ತೊಕ್ಕು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.